ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತಾಡುವುದು ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಖಾತೆಗೆ ಬರ್ತದೆ ಅನ್ನೋದ್ರ ಬಗ್ಗೆ. 3 ತಿಂಗಳು ಹಣ ಸಿಕ್ಕಿಲ್ಲ ಅಂತ ಹಲವರು ಬೇಸರಗೊಂಡಿದ್ದರೆ, ದಸರಾ ಹಬ್ಬದ ಹೊತ್ತಿಗೆ ಸಿಹಿ ಸುದ್ದಿ ಹೊರಬಂದಿದೆ. ಆರಂಭದಲ್ಲಿ ಗೃಹಲಕ್ಷ್ಮಿಯ ಹಣ ಯಾವುದೇ ತೊಂದರೆಯಾಗದೆ ಮಹಿಳೆಯರ ಖಾತೆಗೆ ನೇರವಾಗಿ ಜಮೆ ಆಗುತ್ತಿತ್ತ. ಆದರೆ ಕಳೆದ ಕೆಲ ತಿಂಗಳಿಂದ, ಅಂದರೆ ಬರೋಬ್ಬರಿ 3 ತಿಂಗಳು ಹಣ ಬಾಕಿ ಉಳಿಸಿಕೊಂಡಿದೆ ಅನ್ನೋದು ಅನೇಕರಲ್ಲಿ ಗೊಂದಲ ಮೂಡಿಸಿದೆ. ಇದರಿಂದಲೇ ಯೋಜನೆ ಕ್ಲೋಸ್ ಮಾಡ್ತಾರೆ ಅನ್ನೋ ವದಂತಿಯು ಹರಿದಾಡುತ್ತಿತ್ತು. ಆದ್ರೆ, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ದಸರಾ ಹಬ್ಬದ ಪ್ರಯುಕ್ತ 23ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ರಾಜ್ಯದ ಸರಿಸುಮಾರು 1.24 ಕೋಟಿ ಮಹಿಳೆಯರು ಇದರ ಲಾಭ ಪಡೆಯುತ್ತಿದ್ದಾರೆ. ಇನ್ನು ಆಗಸ್ಟ್ ತಿಂಗಳ 24ನೇ ಕಂತಿನ ಹಣ ಬಾಕಿಯಿದೆ. ಆದರೆ ಆರ್ಥಿಕ ಇಲಾಖೆಯಿಂದಲೇ ಈಗಾಗಲೇ ಜಿಲ್ಲಾ ಸ್ಥಾಯಿ ಖಜಾನೆಗಳಿಗೆ ಹಣ ವರ್ಗಾವಣೆ ಆಗಿದೆ. ಆದ್ದರಿಂದ ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ಖಾತೆಗೆ ನೇರವಾಗಿ ಹಣ ಜಮೆ ಆಗಲಿದೆ. ಈವರೆಗೆ ಒಟ್ಟು 23 ಕಂತುಗಳ ಹಣ ಬಂದು ಸೇರಿದೆ. ಅಂದರೆ ಪ್ರತಿಯೊಬ್ಬ ಫಲಾನುಭವಿಗೂ ಪ್ರತಿ ತಿಂಗಳು 2,000 ರೂಪಾಯಿ ದಂತೆ ಒಟ್ಟು 46,000 ರೂಪಾಯಿ ಖಾತೆಗೆ ಬಂದಿದೆ. ಹಲವರು ಈ ಹಣವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ. ಯಾರೋ ಮನೆ ನಿರ್ಮಾಣಕ್ಕೆ, ಯಾರೋ ಅಂಗಡಿ ಆರಂಭಿಸಲು, ಇನ್ನೊಬ್ಬರು ಮೇಕೆ ಸಾಕಾಣಿಕೆಗೆ ಬಳಸಿಕೊಂಡಿದ್ದಾರೆ. ಹೀಗಾಗಿ ಸ್ನೇಹಿತರೆ, ಹಣ ಬರುತ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ದಸರಾ ಸಿಹಿ ಸುದ್ದಿಯ ನಂತರ ಶೀಘ್ರದಲ್ಲೇ ಮತ್ತೊಂದು ಕಂತು ಕೂಡ ಜಮೆ ಆಗ್ತದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಏನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ. ಮತ್ತಷ್ಟು ಮಾಹಿತಿಗಾಗಿ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.